ಕಳೆದ ವರ್ಷ ಅಂದರೆ 2025 ಜುಲೈ 29ನೇ ತಾರೀಕಿಗೆ ನಮಗೆ ಪಂಚಾಯತ್ ಕಡೆಯಿಂದ ಒಂದು ಕರೆ ಬರ್ತದೆ. ಅಲ್ಲಿ ಪಿ ಡಿ ಒ ಆಗಿರುವಂಥ ದಿನೇಶ್ರವರು ಕರೆ ಮಾಡ್ತಾರೆ. ನೇತ್ರಾವತಿಯಲ್ಲಿ ಊತಿಟ್ಟ ತಲೆಬುರುಡೆ ಊತಿಟ್ಟ ಪ್ರಕರಣದ ಶೋಧ ಕಾರ್ಯಕ್ಕೆ ನಿಮ್ಮ ಹಿಟಾಚಿಯನ್ನು ಒಮ್ಮೆ ನಮಗೆ ಕಳಿಸ್ಕೊಡಿ ಅಂತ. ಹಾಗೂ ಅವರ ಸಿಬ್ಬಂದಿ ಕೂಡ ಒಬ್ಬರು ಕರೆ ಮಾಡ್ತಾರೆ. ಅವರ ಒತ್ತಾಯದ ಮೇರೆಗೆ ನಾನು ಅವತ್ತು ಮಧ್ಯಾಹ್ನದ ನಂತರ ನನ್ನ ಹಿಟಾಚಿಯನ್ನು ಕಳಿಸಿಕೊಟ್ಟೆ. ಆದರೆ ಸತತವಾಗಿ ಸುಮಾರು 29ರಿಂದ ಆಗಸ್ಟ್ 12ನೇ ತಾರೀಕು ತನಕ ನಿರಂತರ ಅಲ್ಲಿ ಕಾರ್ಯಾಚರಣೆ ನಡೀತಾ ಇತ್ತು. ಆ ಕಾರ್ಯಾಚರಣೆಯಲ್ಲಿ ನಮ್ಮ ಹಿಟಾಚಿಯು ಸುಮಾರು ಒಂದು 10 ದಿವಸ ಕೆಲಸದಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿರ್ತದೆ. ಆದರೆ ಅದರ ಮೊತ್ತವನ್ನು ನಮಗೆ ಇನ್ನೂ ಪಾವತಿಯಾಗಿರುವುದಿಲ್ಲ. ನಾವು SIT ಅವರ ಹತ್ರ ಕೇಳುವಂಥ ಹಕ್ಕು ನಮಗಿಲ್ಲ. ನಮಗೆ ಅಂದರೆ ಪಂಚಾಯತ್ನವರು ಕೇಳಿರುವ ಪ್ರಕಾರ ಪಂಚಾಯತ್ನವ್ರ ಹತ್ರ ನಾವು ಕೇಳಿದಾಗ ಅವರು ಬರ್ತದೆ, ಜಿಲ್ಲಾ ಪಂಚಾಯತಿಂದ ಬರ್ತದೆ ಅಂತ ಏನೋ ಉತ್ತರವನ್ನು ನೀಡ್ತಾ ಇದ್ರು. ಆದರೆ ಜಿಲ್ಲಾ ಪಂಚಾಯತ್ CS ಅವರನ್ನು ಸಂಪರ್ಕ ಮಾಡಿರುವಾಗ ನಮ್ಮ ಕಡೆಯಿಂದ ಯಾವುದೇ SITಗೆ ಸಂಬಂಧಪಟ್ಟ ಮೊತ್ತವನ್ನು ಪಾವತಿ ಮಾಡಲಿಕ್ಕೆ ಬರುವುದಿಲ್ಲ. ನಮಗೆ ಅವರಿಗೆ ಏನಾದರೂ ನಮ್ಮ ಕಡೆಯಿಂದ ಸಹಕಾರವನ್ನು ಮಾತ್ರ ನೀಡಬಹುದು. ಅದಕ್ಕೆ ನಾವು ಪ್ರತಿ ಉತ್ತರವನ್ನು ಕೂಡ ಕೊಟ್ಟಿರುತ್ತೇವೆ, ಅದರ ಪ್ರತಿಯನ್ನು ಬೇಕಾದ್ರೆ ನಿಮಗೆ ಕೊಡ್ತೇವೆ ಅಂತ ಹೇಳಿದರು. ಕೂಡಲೇ ನಾನು ಪಂಚಾಯತ್ನವರನ್ನು ಸಂಪರ್ಕ ಮಾಡಿದಾಗ ಪಂಚಾಯತ್ ಅವರು ಹೇಳ್ತಾರೆ, ಹೌದು ಅದು ಇನ್ವೆಸ್ಟಿಗೇಷನ್ ಟೀಮ್ ಅವರೇ ಕೊಡಬೇಕಂತೆ, ಅವರ ಕಡೆಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಕೊಡ್ತಾರೆ ಅಂತ. ಆದರೆ ಇದುವರೆಗೂ ನಮಗೆ ನಾವು ಕೆಲಸ ಮಾಡಿರುವಂಥ ಮೊತ್ತ ಇನ್ನೂ ನಮಗೆ ಪಾವತಿ ಆಗಲಿಲ್ಲ. ಸುಮಾರು ನಾವು 15 ದಿವಸದಲ್ಲಿ 15 ದಿವಸ ನಮ್ಮ ಗಾಡಿ ನಿಂತಿದ್ರು. ನಮ್ಮದು ಕೆಲಸ ಮಾಡಿರುವಂಥದ್ದು ಬರೀ 10 ದಿವಸ. ಆ 10 ದಿವಸದ ಮೊತ್ತ ಅಂದರೆ 71,500 ರೂಪಾಯಿ ಆಗಿರ್ತದೆ. ಅದು ಇನ್ನು ಪಾವತಿ ಆಗದೇ ಇರುವುದರಿಂದ ನಾನು SIT ಅವರನ್ನು ಒಮ್ಮೆ ಸಂಪರ್ಕ ಮಾಡಿದೆ, ಆಫೀಸಲ್ಲಿರುವವರನ್ನು. ಅವರು ಹೇಳಿದರು, ನವೆಂಬರ್ 15ನೇ ತಾರೀಕಿಗೆ ನಾವು ಕಳಿಸಿಕೊಟ್ಟಿದ್ದೇವೆ, ಇನ್ನು ಯಾಕೆ ಪಾವತಿ ಆಗಲಿಲ್ಲ ಅಂತ ನಮಗೆ ಅದರ ಬಗ್ಗೆ ಗೊತ್ತಾಗಲಿಲ್ಲ ಅನ್ನೋ ಒಂದು ಉಡಾಫೆ ಉತ್ತರವನ್ನು ನೀಡ್ತಾ ಇದ್ದಾರೆ. ಆದರೆ ನಾನು ಅವರ ಹತ್ರ ಕೇಳುವಂಥ ಪ್ರಮೇಯ ಬರೋದಿಲ್ಲ. ನಾನು ಪಂಚಾಯತ್ ಅವರನ್ನು ಸಂಪರ್ಕ ಮಾಡ್ತಾನೆ ಇದ್ದೇನೆ, ಆದರೆ ಬರ್ಬೋದು ಅಂತ ಹೇಳ್ತಾರೆ. ಅವತ್ತು ಇದ್ದ PDO ಅವರು ಈಗ ನಿವೃತ್ತಿ ಹೊಂದಿ ಅವರು ಕೂಡ ಇಲ್ಲ. ಆದರೂ ಅವರು ನಮ್ಮ ಜೊತೆ ಸಂಪರ್ಕ ಮಾಡ್ತಾ ಇದ್ದಾರೆ, ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಯಾರು ಇದ್ದಾರೆ ಅವರು ಆದಷ್ಟು ಬೇಗ ನಮಗೆ ಈ ಹಣವನ್ನು ಪಾವತಿ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ.